ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆಯಾಗ್ತಿದ್ದಾರೆ. ಈಗ ಇನ್ಮೇಲೆ ಚರ್ಚೆ ಆಗ್ತಾ ಇರುವಂಥದ್ದು ಮಂತ್ರಿ ಸ್ಥಾನಕ್ಕಾಗಿ, ಖಾತೆಗಳಿಗಾಗಿ. ರಾಜ್ಯದ ಬಿಜೆಪಿ ಸಂಸದರ ಪೈಕಿ ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನುವಂಥ ಪ್ರಶ್ನೆಗಳು, ಅದರ ಬಗ್ಗೆ ಚರ್ಚೆ ಮಾಡೋಣ. ಹಾಲಿ ಸಚಿವ ಪ್ರಹ್ಲಾದ್ ಜೋಶಿಗೆ ಮತ್ತೆ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಲಿಂಗಾಯತ ಕೋಟದಲ್ಲಿ ಹಲವು ಮಂದಿ ಕೂಡ ಇದ್ದಾರೆ. ಶೆಟ್ಟರ್ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ, ಸೋಮಣ್ಣ, ರಾಘವೇಂದ್ರ, ಗದ್ದಿಗೌಡ. ಲಿಂಗಾಯತ ನಾಯಕ ಸೋಮಣ್ಣಗೆ ಇಲ್ಲಿ ಚಾನ್ಸ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಪ್ರಶ್ನಾರ್ಥಕ ಅಂತಂದರೆ ಗ್ಯಾರಂಟಿ ಇಲ್ಲ. ಇಂಥವರು ಪೈಪೋಟಿಯಲ್ಲಿದ್ದಾರೆ ಅಂತ. ಮಾಜಿ ಸಿ ಎಂಗಳ ಪೈಕಿ ಯಾರಿಗೆ ಕೇಂದ್ರದ ಮಂತ್ರಿಗಿರಿ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಇನ್ನೆರಡು ದಿನಗಳಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ 8ನೇ ತಾರೀಕಿಗೆ ಒಂದು 20ರಿಂದ 22 ಜನ ಪ್ರಮಾಣ ವಚನವನ್ನು, ಅಂದರೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು 20ರಿಂದ 22 ಜನ. ಅದರಲ್ಲಿ ನಮ್ಮ ರಾಜ್ಯದ ನಾಯಕರ ಹೆಸರು ಇರಬಹುದು, ಬಹುಶಃ ಇರುತ್ತೆ. ರಾಜ್ಯದ BJP ಸಂಸದರ ಪೈಕಿ ಈಗ ಚರ್ಚೆಗಳು, ಪ್ರಶ್ನೆಗಳು ಏನು ಅಂತಂದರೆ ಯಾರಿಗೆ ಮಂತ್ರಿ ಭಾಗ್ಯ ಸಿಗಬಹುದು, ಯಾರಿಗೆಲ್ಲ ಸಿಗತ್ತೆ ಅಂತೇಳಿ. ಹಾಲಿ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಗೆ ಮತ್ತೆ ಏನಾದರೂ ಅವಕಾಶವನ್ನು ಮಾಡಿಕೊಡ್ತಾರಾ, ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಕುಮಾರಸ್ವಾಮಿ ಇರೋದರಿಂದಾಗಿ ಕುಮಾರಸ್ವಾಮಿಗೆ ಏನಾದರೂ ಚಾನ್ಸ್ ಹೆಚ್ಚಾಗಿದೆ. ಯಾಕೆಂದರೆ ಆ ಬೇಡಿಕೆಯನ್ನು ಇಟ್ಟು ಮೈತ್ರಿ ಜೊತೆಗೆ ಕೈ ಜೋಡಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಅವಕಾಶ ಇರೋದು ಬಹಳ ಕಮ್ಮಿ. ಹಾಗಾಗಿ ಇಲ್ಲಿ ಕುಮಾರಸ್ವಾಮಿಗೆ ಹೆಚ್ಚಾಗಿದೆ. ಇನ್ನು ಲಿಂಗಾಯತ ಕೂಟದಲ್ಲಿ ಹಲವು ಮಂದಿ ಕೂಡ ಇರುವಂಥದ್ದು. ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅವರು ಕೂಡ ಸೀನಿಯರ್. ಬಸವರಾಜ ಬೊಮ್ಮಾಯಿ, ಇಬ್ಬರು ಮಾಜಿ ಸಿ ಎಂಗಳು. ಸೋಮಣ್ಣ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ, ಅವರಿಗೂ ಗೊತ್ತಿಲ್ಲ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ. ಇನ್ನು ಗದ್ದಿಗೌಡರು ಕೂಡ 4-5 ಬಾರಿ ಗೆದ್ದಿದ್ದಾರೆ. ಲಿಂಗಾಯತ ನಾಯಕ ಸೋಮಣ್ಣಗೆ ಚಾನ್ಸ್ ಸಿಗುತ್ತಾ ಅಂದರೆ ಅವರ ಹೆಸರು ಇದೆ, ಲಿಸ್ಟಲ್ಲಿ ಹೆಸರಿದೆ. ಮಾಜಿ ಸಿ ಎಂಗಳ ಪೈಕಿ ಯಾರಿಗೆ ಕೇಂದ್ರದ ಮಂತ್ರಿಗಿರಿ ಅನ್ನುವಂಥ ಪ್ರಶ್ನೆ. ಈಗ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ನಾವು ಇನ್ನು 2-3 ದಿನ ಕಾಯಬೇಕಾಗತ್ತೆ. 2-3 ದಿನದಲ್ಲಿ ಎಲ್ಲದಕ್ಕೂ ಕೂಡ ಫೈನಲ್ ಆಗುತ್ತೆ. ಫೈನಲ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ 8ನೇ ತಾರೀಕಿಗೆ, ಇವತ್ತು 6, ನಾಳೆ ಬಿಟ್ಟು ನಾಡಿದ್ದು 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾ ಇದ್ದಾರೆ. ಪ್ರಮಾಣ ವಚನ ಇರುತ್ತೆ, ಆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಅವತ್ತಿನ ದಿನ ಒಂದು 22 ಜನ ಪ್ರಮಾಣ ವಚನವನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಕ್ಲಾರಿಫೈ ಇರುವಂಥ ಜನರಿಗೆ ಅವತ್ತಿನ ದಿನ ಪ್ರಮಾಣ ವಚನ ಇರುತ್ತೆ. ಒಂದು 22 ಜನ ಪ್ರಮಾಣ ವಚನವನ್ನು ಮಾಡ್ತಾರೆ. ಆ 22 ಜನರ ಪೈಕಿ ಯಾರಿಗೆ ಮಂತ್ರಿ ಭಾಗ್ಯ ಇರುತ್ತೆ ನಮ್ಮ ರಾಜ್ಯದ ಕಡೆಯಿಂದ ಅಂತೇಳಿ, ಅಂದರೆ ರಾಜ್ಯದ BJP ಸಂಸದರ ಪೈಕಿ. ಇಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಜಗದೀಶ್ ಶೆಟ್ಟರ್ ಇದ್ದಾರೆ, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ರಾಘವೇಂದ್ರ, ಗದ್ದಿಗೌಡರ್, ಇನ್ನು ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಇರುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.